ಸಂಸ್ಕೃತಿ ಎಲ್ಲಿದೆ ಹೇಳಿದ ಆ ಸಂಸ್ಕೃತಿ. ಬೀದಿಯಲ್ಲಿ ಬಿದ್ದ ಬಿಕಾರಿ ಮಗುವಿಗೆ ಆಶ್ರಯ ಕೊಡುವಷ್ಟು ದೊಡ್ಡರು ಯಾರು ಇಲ್ಲ ಈ ನಮ್ಮ ಸಮಾಜದಲ್ಲಿ. ಯಾಕಿಲ್ಲ? ತಪ್ಪಲಿ ಎಂದು ಹೇಳಿಕೊಂಡು ಕೊಲೆ ಸುಲಿಗೆ ಮೋಸ ಮಾಡಿ ವಿದೇಶದ ಹುಡುಗರಿಗೆಲ್ಲ ಕನ್ನಡಿಗರ ವಿಶಾಲ ಮನಸ್ಸಿನಿಂದ ತಾಯಿ ಭಾರತಾಂಬೆಯ ಪ್ರೀತಿ ಸಿಗುತ್ತದೆ ಕಣೋ. ಹೀಗಿರುವಾಗ ನಮ್ಮ ನಮ್ಮ ನಾಡಿನಲ್ಲಿ ಹುಟ್ಟಿದ ಒಂದು ಮಗುವಿಗೆ ಆಶ್ರಯ ಸಿಗುತ್ತಿರುವೆ. ನಾನು ಸಾಕುತ್ತೇನೆ ಈ ಮಗುವನ್ನ. ಬೇಡ ವಿಜಯ್, ಬೇಡ. ನನ್ನ ಮಾತು ಕೇಳು. ಈಗ ಬೇಡ. ಅದು ಯಾವ ಜಾತಿಯ ತಂದೆಗೆ ಹುಟ್ಟಿದ ಮಗುವೇನು? ಅದನ್ನು ಎತ್ತಿಕೊಂಡು ಹೋಗಿ ನೀನೇಕೆ ಕರ್ಮ ಕಟ್ಟಿಕೊಳ್ಳುವೆ? ಬೇಡ, ಬಾ ಹೋಗೋಣ. ಹುಚ್ಚುಬಾಯಿ, ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತಮ್ಮ ತಮ್ಮ ತಂದೆಗೆ ಹುಟ್ಟಿದ್ದಾರೆಂದು ಹೇಳಲು ತಾಯಿಯೊಬ್ಬಳನ್ನು ಬಿಟ್ಟರೆ ಬೇರೆ ಯಾವ ಸಾಕ್ಷಿ ಇಲ್ಲ. ಹೀಗಿರುವಾಗ ಆ ಜಾತಿ ಈ ಜಾತಿ ಎನ್ನುವುದು ನಮಗೇಕೆ? ನಾನು ಸಾಕುತ್ತೇನೆ ಈ ಮಗುವನ್ನ. ದುಡ್ಕೋಬೇಡ. ನನ್ನ ಮಾತು ಕೇಳು. ನೋಡು, ಅನ್ನ ಹಾಕಿ ಸಾಕಿದ ನಾಯಿ ಕೂಡ ಮಾಲೀಕರಂತೆ ಕಚ್ಚುತ್ತದೆ ಅಂತೆ. ಅದರಂತೆ ನಿನ್ನ ಗೋಳಾಗಬಾರದು. ಬಿಟ್ಟು ನಡ ಅಧಿಕಾರಿ ಮಗು. ಹುಚ್ಚುಬಾಯಿ, ಇನ್ನೊಮ್ಮೆ ಈ ತಪ್ಪಲಿ ಮಗುವಿಗೆ ಬಿಕಾರಿ ಅಂದರೆ ನಿನ್ನ ನಾಲಿಗೆ ಎಲ್ಲೋ ಕಚ್ಚಿಸ್ಬಿಡ್ತೇನೆ. ಪ್ರೀತಿ ಪ್ರೇಮವಿಲ್ಲದೆ ಕಟುಕ ಮನಸ್ಸಿನ ನೀನು ಬಿಕಾರಿ. ಆ ಜಾತಿ ಈ ಜಾತಿ ಎಂದು ಕುಲದಿಂದ ಹೊರಗಿಟ್ಟು ಒಂಟಿ ಬದುಕಲ್ಲಿ ಬಾಳುತ್ತಿರುವ ಕಿರಾತಕರೆಲ್ಲ ಬಿಕಾರಿಗಳು. ಇನ್ನು ಮುಂದೆ ನಮ್ಮದೇ ಎರಡಾದರೂ ಪ್ರಾಣ ಒಂದೇ, ಕಣ್ಣು ನಾಲ್ಕಾದರೂ ಗುರಿ ಒಂದೇ. ನೋಡು ವಿರಾಟ್, ಇನ್ನು ಮುಂದೆ ಈ ತಪ್ಪಲಿ ಮಗುವಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನಾನೇ. ವಿರಾಟ್, ಗುಡ್ ಬೈ. ಹೋಗು ವಿಜಯ್, ಹೋಗು. ಎಷ್ಟು ದಿನ ನೀನು ಆ ಮಗುವನ್ನು ಕಟ್ಟಿಕೊಂಡು ಬಾಳುವಿಯೋ ನಾನು ನೋಡುತ್ತೇನೆ. ಸ್ವಂತ ಅಣ್ಣ ತಮ್ಮಂದಿರೇ ಹೊಡೆದಾಡಿ ಸಾಯುವ ಈ ಸಮಾಜದಲ್ಲಿ ಒಂದು ಬಿಕಾರಿ ಮಗುವಿಗೆ ಬಾಳು ಕೊಡಲು ಹೊರಟಿರುವಲ್ಲ. ಹೋಗು. ಅಚ್ಚುಕಟ್ಟಾಗಿ ಬೆಳೆಯುತ್ತಿರುವ ನಿಮ್ಮ ಸ್ನೇಹ ಬಾಂಧವ್ಯದಲ್ಲಿ ಪೂಜೆ ಮಾಡಲು ಹೋದರೆ ನಾನು ವೀರರ ವೀರನೇ ಅಲ್ಲ. ಬರುವೆ ವಿಜಯ್, ಬರುವೆ. ನಿನ್ನ ಸಂಸಾರದಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸಲು ಬಂದೆ ಬರುವೆ.